ಜೋಳಕ್ಕೆ ತಗುಲುವ ಬಿಳಿ ಸುಳಿ ರೋಗ ನಿಯಂತ್ರಣ ಕುರಿತು ರೈತರಿಗೆ ಮಾಹಿತಿ. ಹಳೆಬೀಡು ಸಮೀಪದ ಸೊಪ್ಪನಹಳ್ಳಿ ಗ್ರಾಮದಲ್ಲಿ ಸಹಾಯಕ ಕೃಷಿ ನಿರ್ದೇಶಕ ಕಾಂತರಾಜುರವರು ರೈತರಿಗೆ ಜೋಳ ಬೆಳೆಯಲ್ಲಿ ಕಾಣಿಸಿಕೊಳ್ಳುತ್ತಿರುವ ಬಿಳಿ ಸುಳಿ ರೋಗದ ಕುರಿತು ಸ್ಥಳದಲ್ಲೇ ಮಾಹಿತಿ ನೀಡಿ ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ತಿಳಿಸಿದರು. ಅವರು ಮಾತನಾಡಿ, ಹಾಸನ ಜಿಲ್ಲೆಯ ಉಸ್ತುವಾರಿ ಸಚಿವರು ಹಾಗೂ ಜಿಲ್ಲಾಧಿಕಾರಿಗಳ ಸೂಚನೆಯಂತೆ ಜಿಲ್ಲೆಗೆ ಸರಬರಾಜು ಮಾಡಲಾಗಿರುವ ಮೆಕ್ಕೆಜೋಳದ ಬಿತ್ತನೆ ಬೀಜಗಳಿಗೆ ಪ್ರತಿ ಕೆಜಿಗೆ 3 ಗ್ರಾಂ ಮೆಟಲಕ್ಸಿಲ್ ಶಿಲೀಂಧ್ರನಾಶಕದಿಂದ ಬೀಜೋಪಚಾರ ಮಾಡಿ ವಿತರಿಸಲಾಗಿದೆ ಎಂದು ತಿಳಿಸಿದರು. ರೋಗದ ತಡೆಗಾಗಿ ಬೆಳೆಗೆ ರೋಗದ ಲಕ್ಷಣಗಳು ಕಂಡು ಬರದಿರಲಿ ಅಥವಾ ಕಾಣಿಸದಿರಲಿ ಬಿತ್ತನೆಯಾದ 15 ದಿನದೊಳಗೆ ಕಡ್ಡಾಯವಾಗಿ ಶಿಲೀಂಧ್ರನಾಶಕ ಸಿಂಪಡಣೆ ಮಾಡಬೇಕೆಂದು ಸಲಹೆ ನೀಡಿದರು. ರೈತ ಸಂಪರ್ಕ ಕೇಂದ್ರದಲ್ಲಿ ಲಭ್ಯವಿರುವ ಅಜೋಕ್ಸಿನ್ ಸ್ಟ್ರೋಬಿನ್ ಡೈಫೆನಾಕೋನಜೋಲ್ ಸಂಯುಕ್ತ ಶಿಲೀಂಧ್ರನಾಶಕವನ್ನು ಪ್ರತಿ ಲೀಟರ್ ನೀರಿಗೆ 1 ಮಿಲಿಲೀಟರ್ ಪ್ರಮಾಣದಲ್ಲಿ ಬೆರೆಸಿ ಸಿಂಪಡಿಸಬೇಕು. 1 ಎಕರೆ ಜಮೀನಿಗೆ 100 ಲೀಟರ್ ನೀರಿಗೆ 100 ಮಿಲಿಲೀಟರ್ ಔಷಧವನ್ನು ಮಿಶ್ರಣ ಮಾಡಬೇಕು. 20 ಕುಂಟೆ ಅರ್ಧ ಎಕರೆ ಪ್ರದೇಶಕ್ಕೆ 50 ಲೀಟರ್ ನೀರಿಗೆ 50 ಮಿಲಿಲೀಟರ್ ಔಷಧ ಬೆರೆಸಿ ಸಿಂಪಡಣೆ ಮಾಡಬೇಕೆಂದು ವಿವರಿಸಿದರು. ಈ ಸಂದರ್ಭದಲ್ಲಿ ಕೃಷಿ ಇಲಾಖೆಯ ಸಿಬ್ಬಂದಿ ಹಾಗೂ ರೈತರು ಉಪಸ್ಥಿತರಿದ್ದರು. ಗಣೇಶ್, ಟಿವಿ 46 ನ್ಯೂಸ್ ಕನ್ನಡ, ಬೇಲೂರು. You are watching TV 46 News Kannada.